newspapers Wait, like wait, wait. Can you tell me in Kannada? ಖಂಡಿತ. ಒಬ್ಬ IAS ಅಭ್ಯರ್ಥಿಯು 1 ವರ್ಷದಲ್ಲಿ ತಯಾರಿಯಾಗಲು ಯಾಕಂದ್ರೆ AI ನೀವು ಈಗ ಕಲಿತಿಲ್ಲ ಅಂದ್ರೆ ಏನು ಯೂಸ್ ಇಲ್ಲ, ನೆನ್ಪಿಟ್ಕೊಡ್ರಿ. ಇವತ್ ನಿಮಗೆ ಒಂದ್ ನಿಜ ಹೇಳ್ತೀನಿ, IAS ಗೆ ನಿಜವಾಗ್ಲೂ ಈಗ ಕೋಚಿಂಗ್ ಕೂಡ ಅಗತ್ಯ ಇಲ್ಲ. AI ಅಷ್ಟು ಹೆಲ್ಪ್ ಮಾಡುತ್ತೆ ನಿಮಗೆ, ಬಟ್ ಅದನ್ನ ಕಲಿಯೋ ಸಾಮರ್ಥ್ಯ ನಿಮ್ಮಲ್ಲಿ ಇರ್ಬೇಕು. ಏನಿಲ್ಲ, ಪ್ರಶ್ನೆ ಕೇಳೋದು ಅದನ್ನ. ಈಗ ಉದಾಹರಣೆ ಏನಾದ್ರು ಕೇಳೋಣ. ಏನ್ ಕೇಳೋಣ AI ನ? ಈಗ ಪರ್ಪ್ಲೆಕ್ಸಿಟಿ ಪ್ರೋ ಇದೆ ನಂದು. ಪ್ರೋ ಅಂದ್ರೆ ಏನು? ಅನ್ಲಿಮಿಟೆಡ್ PDF ಗಳನ್ನ ಇಲ್ಲಿ ಅಪ್ಲೋಡ್ ಮಾಡಬಹುದು. ಅದು ಅನಲೈಸಿಸ್ ಮಾಡಿ, ಎಕ್ಸ್ಟ್ರಾಕ್ಟ್ ಮಾಡಿ, ಶಾರ್ಟ್ ನೋಟ್ಸ್ ಎಲ್ಲ ಮಾಡಿ ಕೊಡುತ್ತೆ. ಇಂಗ್ಲಿಷ್ ನವ್ರಿಗೆ ತುಂಬಾ ಈಸಿ, ಕನ್ನಡದಲ್ಲಿ ಸ್ವಲ್ಪ ವಾಕ್ಯದ ದೋಷಗಳಿರುತ್ತೆ ಅಷ್ಟೇ. ಓಕೆ, ನಿನ್ನೆ ರಾತ್ರಿ ನಾನು ಇದ್ರ ಜೊತೆ ಮಾತಾಡುತ್ತೆ ನಮ್ ಜೊತೆ. ಅದು ಡೀಟೇಲ್ ಆಗಿ ಎಲ್ಲ ಹೇಳ್ಕೊಡುತ್ತೆ. ಬೇಕಾದ್ರೆ ಮಾತಾಡ್ತೀನಿ ನೋಡ್ರಿ ಅದ್ರ ಜೊತೆ ನಾನು. ಟೆಲ್ ಮಿ ದ ಐಡಿಯಲ್ ಟೈಮ್ ಟೇಬಲ್ ಫಾರ್ an IAS aspirant who want to clear IAS exam in 1 year. Preparing for the IAS exam in 1 year requires a disciplined and well-structured timetable. Let me break it down for you step by step. First, early morning hours are ideal for reading newspapers like Wait. Can you tell me in Kannada? ಖಂಡಿತ. ಒಬ್ಬ IAS ಅಭ್ಯರ್ಥಿಯು 1 ವರ್ಷದಲ್ಲಿ ತಯಾರಿಯಾಗಲು ಆದರ್ಶ ಕಾಲಪಟ್ಟಿ ಹೇಗಿರ್ಬೇಕು ಅಂತ ಹೇಳ್ತೀನಿ. ಬೆಳಿಗ್ಗೆ ಶುರುವಾಗುತ್ತೆ. 5 ಗಂಟೆಗೆ ಎದ್ದುಕೊಳ್ಳಿ. 5:10 ರಿಂದ 7:10 ಯೋಗ ಮತ್ತು ವ್ಯಾಯಾಮ ಮಾಡಿ. ನೀವೇನ್ ಕೇಳ್ರಿ, ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ನೀವ್ ಇದನ್ನ ಬಳಸ್ಕೊಳ್ಬೇಕು ಪ್ರತಿದಿನ. ಈಗ ಇನ್ಸ್ಟಾಗ್ರಾಮ್ ಎಲ್ಲ ಕಾಲ ಮುಗೀತದು, ಎಲ್ಲ AI ಕಾಲ. ನಿಜ ಹೇಳ್ತೀನಿ ನಿಮ್ಗೆ, ಇದನ್ನ ಯಾರು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರ ನೋಡ್ರಿ, ತುಂಬಾ ಬೆಳಿತಾರೆ. ತುಂಬಾ ಅಂದ್ರೆ ತುಂಬಾ. ಇದೊಂದೇ ಸಾಕು. ಹುಡುಕ್ಬೇಕು, ಯೂಟ್ಯೂಬ್ ನಲ್ಲಿ ಕೆಲವೊಂದು ಚಾನಲ್ಗಳಿರುತ್ತೆ. ಅದೇ ಕನ್ನಡ ಟೆಕ್ ಇನ್ ಕನ್ನಡ ಅಂತ ಒಂದಿದೆ. ಲಕ್ಕಿ ಲಿಕೇಶ್ ಅಂತ ಒಬ್ರಿದ್ದಾರೆ, ನೋಡ್ರಿ ಅವನ್ನೆಲ್ಲ ನೋಡ್ಕೊಳ್ಬೇಕು ನೀವು. ಕೋಚಿಂಗ್ IAS ಕೋಚಿಂಗ್ ಜಾಯಿನ್ ಆಗಿದ್ದೀನಿ ಅಂತ ಬಾವಿ ಕಪ್ಪೆ ತರ ಕುದುರೆಗೆ ಕಟ್ಟಿರ್ತಾರಲ್ಲ, ಏನ್ ಕಟ್ಟಿರ್ತಾರೆ, ಹೀಗೆ ಇರಬಾರ್ದು. ಹೀಗೆ ತೆಗೀರಿ, ಕಾಲ ಬದಲಾಗಿದೆ. ಈಗ ಸ್ಕಿಲ್ ಬೆಳೆಸ್ಕೊಳ್ಳೇಬೇಕು ನೀವು. 24 ಗಂಟೆ ಇರುತ್ತೆ, ಅದ್ರಲ್ಲಿ ಪ್ರತಿದಿನ ಒಂದು ಅರ್ಧ ಗಂಟೆ ಆದ್ರೂ ಒಂದು ಸ್ಕಿಲ್ಗೋಸ್ಕರ ನೀವು ಟೈಮ್ ಇನ್ವೆಸ್ಟ್ ಮಾಡ್ಬೇಕು. ಟೆಕ್ನಾಲಜಿನ ಬಳಸ್ಕೊಡ್ರಿ. ಏನೇ ನೀವು ಸ್ಟಡಿ ಮಾಡುವಾಗ ಏನೇ ಡೌಟ್ ಬಂದ್ರು ಬರೀ ಅದ್ರ ಜೊತೆ ಮಾತಾಡ್ರಿ, ನನಗೆ ಇದ್ರ ಬಗ್ಗೆ ಮಾಹಿತಿ ಕೊಡುತ್ತೆ ನಿಮ್ಗೆ. ಅದ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಹೋಗ್ರಿ. ಈಗ ಮಷಿನ್ಗಳು ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಇದೊಂದು ಹೊಸದ್ ಬಂದಿದೆ ನೋಡ್ರಿ, ಚೆನ್ನಾಗಿದೆ, ಯೂಸ್ ಮಾಡಬಹುದು. ಓಕೆ, ನಾನು ಹಾಕೊಂಡಿದ್ದೀನಿ ನೋಡ್ರಿ, ಎಷ್ಟು AI ಗಳಿದೆ ನೋಡ್ರಿ. ಇಲ್ಲಿ ಕೋ ಪೈಲಟ್ ಅಂತ ಇದೆ, ಇದು ಯಾರ್ದು? ಮೈಕ್ರೋಸಾಫ್ಟ್ ಅವ್ರದ್ದು. ಆಮೇಲೆ ಇದು ಡೀಪ್ ಸೀಕ್ ಚೈನಾದವ್ರದ್ದು. ಆಮೇಲೆ ಇದು ಚಾಟ್ GPT ಅಮೆರಿಕದವ್ರದ್ದು. ಆಮೇಲೆ ಈಗ ಇದು ಏರ್ಟೆಲ್ ದವ್ರದ್ದು. ಇವು 3 ಏನಿದೆ ಅಲ್ಲ, ಇವು ಬಿಗಿನರ್ ವರ್ಷನ್. ನಾವು ಅಮೌಂಟ್ ಪೇ ಮಾಡಿದ್ರೆ ಡೀಪ್ ಸೀಕ್ ಫ್ರೀನೇ ಇದೆ, ಬಟ್ ಅದು ಬಿಸಿನೇ ಇರುತ್ತೆ. ಯಾವಾಗ್ಲೂ ಬಿಸಿ, ಎಲ್ರು ಯೂಸ್ ಮಾಡ್ತಾ ಇರ್ತಾರೆ ಅದನ್ನ. ಸೊ ಈ ಚಾಟ್ GPT ಲಿಮಿಟೆಡ್, ಇದು ನಮಗೆಲ್ಲಾ ಮಾಹಿತಿನ ಕೊಡಲ್ಲ. ಈಗ ಒಂದು PDF ಒಂದು 50 MB PDF ಹಾಕ್ತೀನಿ ಅಂದ್ರೆ ತಗೊಳಲ್ಲ ಅದು. ಬಟ್ ಇದೇನಿದೆ ನೋಡ್ರಿ, ಈಗ ಪರ್ಪ್ಲೆಕ್ಸಿಟಿ ಪ್ರೋ ಅಂತ ಏನ್ ತೋರಿಸ್ತೇ ನಿಮಗೆ, ಅದು ಪ್ರೋ ವರ್ಷನ್ ಫ್ರೀ ಕೊಟ್ಟಿದ್ದಾರೆ ಅವರು. ಸೊ ನೀವು ದೊಡ್ಡ PDF ಆಗಿ ನನಗೆ ಇದನ್ನ ಸಮರೈಸ್ ಮಾಡಿ ಕೊಡು ಅಂತ ಹೇಳ್ಬಹುದು. ಓಕೆ, ಸೊ ಹಾಗಾಗಿ ಸ್ಕಿಲ್ ಗಳನ್ನ ಇಂಪ್ರೂವ್ ಮಾಡ್ಕೊಂಡು ತಯಾರಿ ಮಾಡ್ರಿ, ಅದರಿಂದ ಬೆಳಿತೀರಿ.